ಕ್ಷಮೆ ಕೇಳಲು ಧೈರ್ಯ ಬೇಕು. ತಪ್ಪೊಪ್ಪಿಕೊಂಡು ಬಾಗುವುದೆಂದರೆ ಅದು ಸೋಲಲ್ಲ. ನಮ್ಮ ಪ್ರೀತಿಪಾತ್ರರನ್ನು ಸೇರುವುದು, ಸಂಬಂಧಗಳನ್ನು ಬಲಪಡಿಸಿಕೊಳ್ಳುವುದು. ಹೌದು, ಹಠಕ್ಕಿಂತ ಪ್ರೀತಿ ಹಿತ, ಮನಸ್ತಾಪಕ್ಕಿಂತ ಸಂಬಂಧ ಮುದ. ಮತ್ತು ಕ್ಷಮಿಸುವುದು, ಈ ಎರಡೂ ಸಂಬಂಧವನ್ನು ಗೌರವಿಸುವ ಮೌಲ್ಯ. ಅಹಂಕಾರ ಇಲ್ಲದವರಿಗೆ ಮಾತ್ರ ಕ್ಷಮೆ ಕೇಳಲು ಸಾಧ್ಯ ಮತ್ತು ಕ್ಷಮಿಸಲು ಸಾಧ್ಯ. ಸೊರಿ ಎಂದಾಕ್ಷಣಕ್ಕೆ ಸರಿ ಹೋಗುವಂತಹ ಹಲವು ಸಂಗತಿಗಳು ಇರುತ್ತವೆ. ಆದರೆ ನಾವು ಕೆಲವೊಮ್ಮೆ ಅಹಂಕಾರದಿಂದ, ಮತ್ತೆ ಕೆಲವೊಮ್ಮೆ ಸಂಕೋಚದಿಂದ, ಅಪಮಾನಕ್ಕೊಳಗಾಗುವ ಭೀತಿಯಿಂದ, ಮಾನ್ಯತೆ ಕಳೆದುಕೊಳ್ಳುವ ಹಿಂಜರಿಕೆಯಿಂದ ಕ್ಷಮೆ ಕೇಳಲಾರದೆ ಹೋಗಿಬಿಡುತ್ತೇವೆ. ಈ ಒಂದೇ ಒಂದು ಕಾರಣಕ್ಕೆ ಗಂಡ ಹೆಂಡತಿ, ಪ್ರೇಮಿಗಳು, ಪೋಷಕರು ಮತ್ತು ಮಕ್ಕಳು, ಸ್ನೇಹಿತರು, ಕುಟುಂಬದ ಸದಸ್ಯರು, ಗುರು ಶಿಷ್ಯರು, ಚಳವಳಿಯ ಸಂಗಾತಿಗಳು ಬಹುದೊಡ್ಡ ಬದುಕನ್ನು ಕುಬ್ಜಗೊಳಿಸಿಕೊಂಡು ಬಿಡುತ್ತಾರೆ. ಒಬ್ಬ ನಿರಹಂಕಾರಿಗೆ ಮಾತ್ರವೇ ಕ್ಷಮೆ ಕೇಳಲಾದೀತು. ಕ್ಷಮೆ ಕೇಳಲು ಧೈರ್ಯ ಬೇಕು. ತಪ್ಪೊಪ್ಪಿಕೊಂಡು ಬಾಗುವುದೆಂದರೆ ಅದು ಸೋಲಲ್ಲ. ನಮ್ಮ ಪ್ರೀತಿಪಾತ್ರರನ್ನು ಸೇರುವುದು, ಸಂಬಂಧಗಳನ್ನು ಬಲಪಡಿಸಿಕೊಳ್ಳುವುದು. ಹೌದು, ಹಠಕ್ಕಿಂತ ಪ್ರೀತಿ ಹಿತ, ಮನಸ್ತಾಪಕ್ಕಿಂತ ಸಂಬಂಧ ಮುದ. ಈ ಮೇ 3ರ ಸೊರಿ ಡೇ ಹೊತ್ತಿಗೆ ಕ್ಷಮೆ ಕೇಳಲು ಸಿದ್ಧವಾಗೋಣ. ನಮಗೆ ಕ್ಷಮೆ ಸಿಗುವುದೋ ಇಲ್ಲವೋ, ಆದರೆ ನಾವು ಧೈರ್ಯವಂತರಾಗೋಣ.